ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧವಾಗಿ ದರ್ಶನ್ ಮತ್ತು ಗ್ಯಾಂಗ್ಗೆ ಢವಢವ ಶುರುವಾಗಿದೆ. ಕೋರ್ಟ್ನಿಂದ ಮರ್ಡರ್ ಕೇಸ್ನ ಚಾರ್ಜ್ ಫ್ರೇಮ್ ನಿಗದಿ ಆಗಿದೆ ನೋಡಿ. ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧವಾಗಿ ಈಗಾಗಲೇ ಈ ಗ್ಯಾಂಗ್ ಏನಿದೆ ದರ್ಶನ್ ಗ್ಯಾಂಗ್ ಫುಲ್ಲು ಢವಢವ ಅವರಿಗೆ. ಕೋರ್ಟ್ನಿಂದ ಮರ್ಡರ್ ಕೇಸ್ನ ಚಾರ್ಜ್ ಫ್ರೇಮ್ ನಿಗದಿ ಆಗಿರುವಂಥದ್ದು. ಇಂದು ದೋಷಾರೋಪ ಹೊರಸಲಿರುವಂಥದ್ದು ಸೆಷನ್ಸ್ ಕೋರ್ಟ್. ಎಲ್ಲ ಆರೋಪಿಗಳ ಹಾಜರಾತಿಗೆ ಇವತ್ತು ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಎಲ್ಲರೂ ಬರಬೇಕು. ಏನು 17 ಆರೋಪಿಗಳಿದ್ದಾರೆ, ಎಲ್ಲರೂ ಕೂಡ ಇವತ್ತು ಹಾಜರಾಗಬೇಕು. ದೋಷಾರೋಪ ಹೊರಿಸಿರುವಂಥದ್ದು ಬೆಂಗಳೂರಿನ 57ನೇ ಸೆಷನ್ಸ್ ಕೋರ್ಟ್. ದೋಷಾರೋಪ ನಿಗದಿ ನಂತರ ಸಾಕ್ಷಿಗಳ ವಿಚಾರಣೆ ಕೂಡ ಆರಂಭ ಆಗುತ್ತೆ. ಎಲ್ಲರನ್ನೂ ಕೂಡ ನೆಲೆಸಿಕೊಂಡು ಪ್ರಶ್ನೆಗಳನ್ನು ಕೂಡ ಕೇಳಲಾಗುತ್ತೆ, ವಿಚಾರಣೆಯನ್ನು ಮಾಡಲಾಗುತ್ತೆ. ಸಾಕ್ಷಿಗಳ ಮೇಲೆ ನಿಂತಿದೆ ಇವತ್ತು ಕಿಲ್ಲಿಂಗ್ ಸ್ಟಾರ್ ದರ್ಶನ್ನ ಭವಿಷ್ಯ ನಿರ್ಧಾರವಾಗುತ್ತೆ. ಸಾಕ್ಷಿಗಳು ಯಾವ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಾರೆ ಅದರ ಮೇಲೆ ಡಿಸೈಡ್ ಆಗುತ್ತೆ ಯಾರ್ಯಾರ ಪಾತ್ರ ಎಷ್ಟೆಷ್ಟಿದೆ ಇದರಲ್ಲಿ. ಜೊತೆಗೆ ಯಾರ್ಯಾರಿಗೆ ಎಷ್ಟೆಷ್ಟು ವರ್ಷಗಳ ಕಾಲ ಅವರಿಗೆ ಪನಿಷ್ಮೆಂಟ್ ಅಥವಾ ಶಿಕ್ಷೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಯಾವ ರೀತಿಯಾಗಿ ಹೇಳಿಕೆಗಳನ್ನು ಕೊಡ್ತಾರೆ ಎಲ್ಲರನ್ನೂ ಕೂಡ ನೆನೆಸ್ಕೊಂಡು ಇವತ್ತು ವಿಚಾರಣೆಯನ್ನು ಮಾಡಲಾಗುತ್ತೆ. ಅದರಲ್ಲಿ ದರ್ಶನ್ ಪಾತ್ರ ಏನಿದೆ ಅಥವಾ ದರ್ಶನ್ನ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಶಶಿಧರ್, ಈಗ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ರೇಣುಕಾಸ್ವಾಮಿ ಮರ್ಡರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಆರೋಪಿಗಳು ಕೂಡ ಇವತ್ತು ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ. ಅಕಸ್ಮಾತ್ ಏನಾದರೂ ತಪ್ಪು ಒಪ್ಕೊಂಡ್ರೆ ಅಥವಾ ದರ್ಶನ್ ಮೇಲೆ ಬೊಟ್ಟು ಮಾಡಿ ತೋರಿಸಿದ್ರೆ ಶಿಕ್ಷೆಯನ್ನ ಕೂಡ ಇವತ್ತೇ ಪ್ರಕಟ ಮಾಡುವಂತಹ ಸಾಧ್ಯತೆ ಇದೆಯಾ ಅಥವಾ ಯಾವ ರೀತಿಯಾಗಿ ವಿಚಾರಣೆ ಆರಂಭ ಆಗುತ್ತೆ? ಏನಿದೆ ಕಂಪ್ಲೀಟ್ ಡೀಟೇಲ್ಸ್? ಕುಸುಮ, ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಸೇರಿ ಸುಮಾರು 17 ಜನ ಆರೋಪಿಗಳ ವಿರುದ್ಧ ಏನು ಪೊಲೀಸರು ಈಗಾಗಲೇ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆಯನ್ನ ಮಾಡಿದ್ದಾರೆ. ಈ ಒಂದು ಕೊಲೆಯ ಹಿನ್ನೆಲೆ ಏನು ಮತ್ತು ನೈಜ ಘಟನೆ ಏನು, ಇದಕ್ಕೆ ಮೂಲ ಕಾರಣಕರ್ತರು ಯಾರು, ಹಲ್ಲೆ ಮಾಡಿದಂತವ್ರು ಯಾರು, ಯಾರು ಹೊಡೆದಿಂದ ಸತ್ರು ಮತ್ತೆ ಯಾರು ಕಿಡ್ನಾಪ್ ಮಾಡಿದ್ರು ಎಲ್ಲವನ್ನು ಕೂಡ ಸುಮಾರು 2,000 ಪುಟಗಳಷ್ಟು ಚಾರ್ಜ್ ಶೀಟ್ ಅನ್ನ ಪೊಲೀಸರು ಸಲ್ಲಿಕೆಯನ್ನ ಮಾಡಿದ್ದಾರೆ. ಹೀಗಾಗಿ ಏನು ವಕೀಲರು ಆ ನ್ಯಾಯಾಲಯದಲ್ಲಿ ಪ್ರತಿಯೊಬ್ಬರನ್ನು ಕೂಡ ಪ್ರತ್ಯೇಕವಾಗಿ A1 ಇಂದ ಹಿಡಿದು 17ವರೆಗೂ ಕೂಡ ಒಬ್ಬೊಬ್ಬರ ಪಾತ್ರ ಏನಾಗಿತ್ತು, ಯಾರು ನಿಮ್ಗೆ ಕೊಲೆ ಮಾಡೋದಕ್ಕೆ ಕೇಳಿದ್ರು, ಎಷ್ಟು ಹಣ ಕೊಟ್ಟಿದ್ರು, ಎಲ್ಲಿಂದ ಕಿಡ್ನಾಪ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಪೊಲೀಸರು ಯಾವ ರೀತಿಯಾಗಿ ತನಿಖೆಯನ್ನ ಮಾಡಿ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡಿ ಯಾವ ರೀತಿಯಾಗಿ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿ ಮಾಡಿದಾರೋ ಅದೇ ರೀತಿಯಲ್ಲಿ ಕೂಡ ಅದಕ್ಕೂ ಮತ್ತೆ ಆರೋಪಿಗಳು ಹೇಳುವಂತದಕ್ಕೂ ಟ್ಯಾಲಿ ಮಾಡುವಂತ ಕೆಲಸವನ್ನ ನ್ಯಾಯಾಲಯದಲ್ಲಿ ನಡೆಯುತ್ತೆ. ಹೀಗಾಗಿ A1 ಏನ್ ಪವಿತ್ರ ಗೌಡ ಇದ್ದಾರೆ, ಆ ಪವಿತ್ರ ಗೌಡಗೆ ಅಸಭ್ಯವಾಗಿ ಮೆಸೇಜ್ ಗಳನ್ನ ಕಳಿಸಿದ್ದ ಅನ್ನೋ ಕಾರಣಕ್ಕಾಗಿ ರೇಣುಕಾಸ್ವಾಮಿ ಕೊಲೆ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಗೊತ್ತಿರೋಂತ ವಿಚಾರ. ಹೀಗಾಗಿ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದಂತವ್ರು ಯಾರು, ಅದಕ್ಕೆ ಕೊಲೆ ಮಾಡೋದಕ್ಕೆ ಹೇಳ್ದಂತವ್ರು ಯಾರು, ಹೊಡೆದಂತವ್ರು ಯಾರು, ಕಿಡ್ನಾಪ್ ಮಾಡಿದಂತವ್ರು ಯಾರು, ಕೆಲವೊಂದಷ್ಟು ಜನ ಗೊತ್ತಿಲ್ಲದೇನು ಕೂಡ ಈ ಒಂದು ಇನ್ವಾಲ್ವ್ಮೆಂಟ್ ಅಲ್ಲೂ ಕೂಡ ಈ ಒಂದು ಆರೋಪದಲ್ಲೂ ಕೂಡ ಸ್ಟಿಕ್ ಹಾಕೊಂಡಿದ್ದಾರೆ. ಯಾಕಂದ್ರೆ ರೇಣುಕಾಸ್ವಾಮಿ ಅಲ್ಲಿ ಕೊಲೆ ಆಗಿದ್ದಾರೆ ಅಂತಲೂ ಕೂಡ ಕೊಡುತ್ತಿಲ್ಲ. ಕೆಲವೊಂದಷ್ಟು ಜನ ಏನ್ ಕಾರಣದಲ್ಲಿ ಬಂದು ಶವವನ್ನು ಕೂಡ ಸಾಗಾಟವನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಒಬ್ಬೊಬ್ಬರಿಗೆ ಪ್ರತ್ಯೇಕವಾಗಿ 17 ಜನ ಕೂಡ 17 ರೀತಿಯಂತ ಶಿಕ್ಷೆ ಪ್ರಕಟ ಮಾಡುವಂತ ಕೆಲಸ ನ್ಯಾಯಾಲಯದಲ್ಲಿ ಇವತ್ತಾಗುವಂತ ಎಲ್ಲ ಸಾಧ್ಯತೆ ಕೂಡ ಆಗಿದೆ. ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.